Hello everyone, welcome to Sanmargaha classes. Let us see question number 42 of chapter Reproduction in Animals. What is asexual reproduction? Asexual reproduction andre ಏನು? Mention the types of asexual reproduction. Asexual reproduction ಗೆ types ಯಾವ್ಯಾವ್ದಿನ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಓಕೆ, ಸಿ ವಾಟ್ ಈಸ್ ರಿಪ್ರೊಡಕ್ಷನ್ ಅಂತ ಕೇಳ್ತೀನಿ ನಾನು ಹಾಗಿದ್ರೆ. ವಾಟ್ ಈಸ್ ರಿಪ್ರೊಡಕ್ಷನ್? ರಿಪ್ರೊಡಕ್ಷನ್ ಅಂದ್ರೆ ಏನು? ಪೇರೆಂಟ್ ಇರೋದು ಯಂಗ್ ಒನ್ಗೆ ಬರ್ತ್ ಕೊಡೋದನ್ನ ಏನಂತ ಕರಿತೀವಿ? ರಿಪ್ರೊಡಕ್ಷನ್. ಐಡೆಂಟಿಕಲ್ ಆಗಿ ಇರೋ ಆಫ್ ಸ್ಪ್ರಿಂಗಿಗೆ ಬರ್ತ್ ಅನ್ನ ಕೊಡುತ್ತಲ್ಲ ಅದನ್ನ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು? ರಿಪ್ರೊಡಕ್ಷನ್ ಅಲ್ಲಿ 2 ಟೈಪ್ಸ್ ಇದೆ, ಸೆಕ್ಷುವಲ್ ಮತ್ತೆ ಅಸೆಕ್ಷುವಲ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ವಾಲ್ವ್ಸ್ ಗ್ಯಾಮೇಟ್ಸ್ ಅಲ್ವಾ? ಅಲ್ಲಿ ಗ್ಯಾಮೇಟ್ಸ್ ಇರುತ್ತೆ, 2 ಪೇರೆಂಟ್ಸ್ ಮೇಲ್ ಅಂಡ್ ಫಿಮೇಲ್ ಆರ್ ರಿಕ್ವೈರ್ಡ್. ವೇರಾಸ್ ಇನ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಓನ್ಲಿ ಸಿಂಗಲ್ ಪೇರೆಂಟ್ ಈಸ್ ಇನಫ್. reproduction take place by without fusion of gametes is called asexual reproduction. ಇದರಲ್ಲಿ ಗ್ಯಾಮೆಟ್ಸ್ ಫ್ಯೂಷನ್ ಆಗೋದಿಲ್ಲ, ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಫ್ಯೂಷನ್ ಆಗೋದಿಲ್ಲ, ಅಥವಾ ಪೇರೆಂಟ್ ಒಂದೇ ಇರುತ್ತೆ, ಅದನ್ನ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ಕ್ಲೂಡ್ಸ್, ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ ನೋಡಿ, ಬೈನರಿ ಫಿಷನ್, ಮಲ್ಟಿಪಲ್ ಫಿಷನ್, fragmentation, budding. These are different types of asexual reproduction. This is budding in hydra. ಹೈಡ್ರಾದಲ್ಲಿ ಬಡ್ಡಿಂಗ್ ಆಗುವಂತದ್ದು. ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ಏನಾಗುತ್ತೆ? ಡ್ಯೂ ಟು ರಿಪೀಟೆಡ್ ಸೆಲ್ ಡಿವಿಷನ್ a bud is developed outgrowth, and when it is completely developed and mature, it detaches from hydra, main mother body. ಹೈಡ್ರಾದಲ್ಲಿ ಬಡ್ಡಿಂಗ್ ಆಗೋದು. ಅಮೀಬಾದಲ್ಲಿ ಬೈನರಿ ಫಿಷನ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ರೀಜನರೇಷನ್ ಆಗೋದಿರ್ಬೋದು, ಫ್ರಾಗ್ಮೆಂಟೇಶನ್, ಅಂಡ್ ಇದನ್ನ ತಗೊಂಡ್ರೆ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಹೇಳ್ತೀವಿ. ದೀಸ್ ಆರ್ ಡಿಫರೆಂಟ್ ಟೈಪ್ಸ್. ಎಕ್ಸಾಂಪಲ್ ಅಥವಾ ಮೆನ್ಷನ್ ದ ಟೈಪ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕೇಳಿದ್ರೆ ನೀವು ಇದನ್ನೆಲ್ಲ ಬರಿಬಹುದು. ಥ್ಯಾಂಕ್ ಯು.